ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರುಕೋದರ ಅಭಿಷೇಕ್. ಈ ಚಾನೆಲ್ ನಲ್ಲಿ ವೇದವ್ಯಾಸರು ಬರೆದಿರುವಂತಹ ಮೂಲ ಮಹಾಭಾರತವನ್ನ ಆಧರಿಸಿ ನಿಮಗೆ ಮಹಾಭಾರತದ ಕಥೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಮಹಾಭಾರತ ಶುರುವಾದ ರೀತಿ ಹೇಗೆ ಅಂತ ನಿಮಗೆ ಗೊತ್ತಾ? ನಾರಾಯಣನ ಅವತಾರರಾದ ಮಹರ್ಷಿ ವೇದವ್ಯಾಸರು ದೀರ್ಘವಾದ ಯೋಚನೆಯಲ್ಲಿ ಕುಳಿತಿರ್ತಾರೆ. ಆಗ ಅಲ್ಲಿಗೆ ಬಂದಂತಹ ನಾರದ ಮಹರ್ಷಿಗಳು ಕೇಳ್ತಾರೆ, ವೇದವ್ಯಾಸರೇ, ಇಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತಿದ್ದೀರಲ್ಲ, ಏನಾಯ್ತು ಅಂತ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಮಹರ್ಷಿಗಳೇ, ನಾನು ವೇದಗಳನ್ನ 4 ಭಾಗಗಳನ್ನಾಗಿ ಮಾಡಿ ನಂತರ ಪುರಾಣಗಳನ್ನು ಸಹ ರಚಿಸಿದ್ದೇನೆ. ಇಲ್ಲಿ ಬ್ರಾಹ್ಮಣರಿಗೆ ಒಂದು ವೇದವನ್ನ ಅಧ್ಯಯನ ಮಾಡ್ಲಿಕ್ಕೆ 12 ವರ್ಷಗಳು ಬೇಕು. ಅಂದ್ರೆ 4 ವೇದಗಳಿಂದ 48 ವರ್ಷ. ಮನುಷ್ಯನ ಜೀವನದ ಅರ್ಧ ಆಯಸ್ಸು ಬ್ರಾಹ್ಮಣರು ವೇದಾಧ್ಯಯನದಲ್ಲೇ ಕಳೀತಾರೆ. ಇನ್ನ ಸಾಮಾನ್ಯ ಜನರು ಅವರ ಲೋಕ ಕಾರ್ಯಗಳಲ್ಲಿ ಮುಳುಗಿ ಹೋಗಿ ಭಗವಂತನನ್ನ ಮರೆತು ಬಿಡ್ತಾರೆ. ಅವರು ಸದಾ ಸ್ಮರಿಸುವಂತಹ ಯಾವುದಾದರ ಗ್ರಂಥವನ್ನ ಬರೀಬೇಕು. ಆದರೆ ಏನಂತ ಬರೆಯೋದು ಅಂತ ನನಗೆ ತಿಳಿತಿಲ್ಲ ಅಂತ ದೀರ್ಘವಾಗಿ ಯೋಚನೆ ಮಾಡ್ತಾ ಕುಳಿತಿರ್ತಾರೆ. ಇದಕ್ಕೆ ನಾರದ ಮಹರ್ಷಿಗಳು ನಗುತ್ತಾ ಉತ್ತರಿಸ್ತಾರೆ, ಸ್ವತಃ ನಾರಾಯಣನ ಅವತಾರಿಯಾದ ನೀವೇ ದೀರ್ಘವಾಗಿ ಯೋಚನೆ ಮಾಡ್ತಾ ಇರೋದನ್ನ ನೋಡಲು ನನಗೆ ನಗು ಬರುತ್ತೆ. ನೀವು ಖಂಡಿತವಾಗೂ ಒಂದು ಮಹಾ ಗ್ರಂಥವನ್ನ ರಚನೆ ಮಾಡ್ತೀರಾ. ಅದು ಜ್ಞಾನದಿಂದಲೂ ಮತ್ತು ತೂಕದಿಂದಲೂ ಮಹಾಭಾರವಾದ ಗ್ರಂಥವಾಗುತ್ತೆ. ನಿಮ್ಮ ಸಮಗ್ರ ಕೃತಿಗಳು, ಸ್ಮೃತಿಗಳು, ಪುರಾಣಗಳು ಇವೆಲ್ಲ ಏನೇನು ಒಂದು ಕಡೆ ತೂಕ ಹಾಕಿದ್ರೆ ಅದರ ಭಾರ ಒಂದು ಕಡೆ ಆದ್ರೆ, ನೀವು ರಚಿಸುವಂತಹ ಗ್ರಂಥದ ಭಾರ ಅದಕ್ಕೆ ಅರ್ಧದಷ್ಟು ಕೂಡ ಸರಿ ತೂಗೋದಿಲ್ಲ ಅಂತ ಜ್ಞಾನದಿಂದ ತುಂಬಿದ ಭಾರವಾದ ಗ್ರಂಥವನ್ನ ನೀವು ಖಂಡಿತವಾಗ್ಲೂ ರಚನೆ ಮಾಡ್ತೀರಾ ಅಂತ ಹೇಳಿ ನಾರದ ಮಹರ್ಷಿಗಳು ಹೊರಡ್ತಾರೆ. ಈಗ ವೇದವ್ಯಾಸರು ಮಹಾಕಾವ್ಯವಾದ ಮಹಾಭಾರತವನ್ನ ರಚಿಸ್ಲಿಕ್ಕೆ ಮುಂದಾಗ್ತಾರೆ. ಈಗ ಮನಸ್ಸಿನಲ್ಲಿ ಒಬ್ಬ ದೇವತೆಯನ್ನ ಸ್ಮರಣೆ ಮಾಡ್ಕೊಳ್ತಾರೆ. ಅದು ಯಾರು ಅಂತ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ವಿಘ್ನ ವಿನಾಶಕ ಗಣೇಶ. ಇಲ್ಲಿ ಗಣೇಶನನ್ನೇ ಏನಕ್ಕೆ ವೇದವ್ಯಾಸರು ಸ್ಮರಣೆಯನ್ನ ಮಾಡ್ಕೊಂಡಿದ್ದು ಅಂತ ನಮಗೊಂದು ಡೌಟ್ ಬರ್ಬೋದು. ಮೊದಲನೇದಾಗಿ ಗಣೇಶ ವಿಘ್ನ ವಿನಾಶಕ, ಅವನೇ ಸ್ವತಃ ಇಲ್ಲಿದ್ದ ಅಂತ ಅಂದ್ರೆ ಯಾವ ವಿಘ್ನಗಳು ಬರ್ಲಿಕ್ಕೆ ಸಾಧ್ಯ ಹೇಳಿ ಅಲ್ವಾ? ಸೊ ಎರಡನೇ ರೀಸನ್ ಏನು ಅಂತ ಅಂದ್ರೆ ಗಣೇಶನಿಗೆ ಪ್ರಥಮ ಪೂಜಾ ಅರ್ಘ್ಯವನ್ನ ಕೊಡಬೇಕು ನಾವು, ಯಾವುದೇ ಕೆಲಸದಲ್ಲೇ ಆಗಿರ್ಬೋದು. ಸೊ ಆದ್ರಿಂದ ನಾವು ಸಾಮಾನ್ಯ ಜನರು ಮಹಾಭಾರತವನ್ನ ಓದ್ಲಿಕ್ಕೆ ಶುರು ಮಾಡಿದ್ರೆ ಗಣೇಶನನ್ನ ಮೊದಲು ಸ್ಮರಣೆ ಮಾಡ್ಕೊಂಡು ಓದ್ಬೇಕು. ಸೊ ಆದ್ರಿಂದ ಗಣೇಶನನ್ನ ವೇದವ್ಯಾಸರು ಸ್ಮರಣೆ ಮಾಡ್ತಾರೆ. ಅಟ್ ದ ಲಾಸ್ಟ್ ರೀಸನ್ ಏನು ಅಂತ ಅಂದ್ರೆ ಗಣೇಶ ವಿದ್ಯೆ ಮತ್ತು ಬುದ್ಧಿಗೆ ಅಭಿಮಾನಿ ದೇವತೆ. ಸಾಮಾನ್ಯ ಜನರಿಗೆ ನನ್ನ ಕಗ್ಗಂಟಿನ ಶ್ಲೋಕವನ್ನ ಸುಲಭವಾಗಿ ಅರ್ಥೈಸ್ಲಿಕ್ಕೆ ಗಣೇಶ ಸಮರ್ಥನಾದ ದೇವತೆ ಅಂತ ವೇದವ್ಯಾಸರು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾರೆ. ಗಣೇಶ ತಕ್ಷಣವೇ ಆಗ ಮಹರ್ಷಿ ವೇದವ್ಯಾಸರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆಗ ಗಣೇಶ ಕೇಳ್ತಾನೆ, ಮಹರ್ಷಿಗಳೇ, ನನ್ನನ್ನ ಸ್ಮರಿಸಿಕೊಂಡಿದ್ದಕ್ಕೆ ಏನ್ ಕಾರಣ ಅಂತ. ವೇದವ್ಯಾಸರು ಆಗ ಹೇಳ್ತಾರೆ, ಗಣೇಶ, ನಾನು ಈ ರೀತಿ ಒಂದು ಮಹಾಕಾವ್ಯವನ್ನ ರಚನೆ ಮಾಡ್ಬೇಕು ಅಂತ ನಿರ್ಧರಿಸಿದ್ದೇನೆ ಅಂತ, ಅದಕ್ಕೆ ನೀನ್ ನನ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾರೆ. ಗಣೇಶ ಅದಕ್ಕೆ ಒಪ್ಕೊಂತಾನೆ, ಒಂದು ಷರತ್ತಿನ ಮೇರೆಗೆ ಅಂತ. ಏನ ಷರತ್ತು ಅಂತ ಹೇಳಿದ್ರೆ, ನಾನು ವಿಘ್ನ ವಿನಾಶಕ, ನೀವು ಶ್ಲೋಕಗಳನ್ನ ಹೇಳ್ತಾ ಹೋಗ್ತಾ ಇರ್ಬೇಕು, ನಾನು ಬರಿತಾ ಹೋಗ್ತಾ ಇರ್ತೀನಿ, ಮಧ್ಯದಲ್ಲಿ ನೀವು ನಿಲ್ಸ್ಲಿಕ್ಕಿಲ್ಲ. ಸಪೋಸ್ ಏನಾದ್ರು ನೀವು ನಿಲ್ಸಿದ್ರೆ ನಾನು ಹಿಂತಿರುಗಿ ಹೊರಟೋಗ್ತೀನಿ ಅಂತ. ಅದಕ್ಕೆ ವೇದವ್ಯಾಸರು ಕೂಡ ಮುಗುಳ್ನಕ್ಕೂ ಹೇಳ್ತಾರೆ, ಖಂಡಿತವಾಗೂ ಒಪ್ಪಿಗೆ ಇದೆ, ಆದ್ರೂ ನಂದು ಒಂದ್ ಷರತ್ತಿದೆ, ನಾನು ಹೇಳುವ ಕಗ್ಗಂಟಿನ ಶ್ಲೋಕವನ್ನ ನೀನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವನ್ನ ಬರಿಬೇಕು ಅಂತ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಸೊ ಈ ರೀತಿ ಮಹಾಭಾರತದ ಕತೆ ಶುರುವಾಗುತ್ತೆ. ಈಗ ಮಹಾಭಾರತದ ಒಟ್ಟು ಶ್ಲೋಕ ಎಷ್ಟು ಅಂತ ಗೊತ್ತಿದೆಯಾ? ಈಗ ಹೇಳ್ತೀನಿ ಕೇಳಿ. ಭೂಲೋಕದಲ್ಲಿ ಇರುವಂತಹ ಮಹಾಭಾರತಕ್ಕೆ 1 ಲಕ್ಷ ಶ್ಲೋಕ. 1 ಲಕ್ಷ ಶ್ಲೋಕನ ಅಷ್ಟೊಂದು ದೊಡ್ಡದಿದೆಯಾ? ಇದಿನ್ನು ಜಸ್ಟ್ ಟೀಸರ್ ಅಷ್ಟೇ. ಪೂರ್ತಿ ಹೇಳ್ತೀನಿ ಕೇಳಿ. ಭೂಲೋಕದಲ್ಲಿ ಇರುವಂತಹ ಮಹಾಭಾರತಕ್ಕೆ 1 ಲಕ್ಷ ಶ್ಲೋಕ ಇದೆ. ಅದೇ ಪಿತೃಲೋಕದಲ್ಲಿ 14 ಲಕ್ಷ ಶ್ಲೋಕವಿರುವಂತಹ ಮಹಾಭಾರತ ಇದೆ. ಅದರ ನೆಕ್ಸ್ಟ್ ಯಕ್ಷಗಂಧರ್ವ ಲೋಕದಲ್ಲಿ 15 ಲಕ್ಷ ಇರುವಂತಹ ಮಹಾಭಾರತ ಇದೆ. ಅಟ್ ದ ಲಾಸ್ಟ್ ದೇವಲೋಕದಲ್ಲಿ 30 ಲಕ್ಷ ಶ್ಲೋಕವಿರುವಂತಹ ಮಹಾಭಾರತ ಕೃತಿ ಇದೆ. ಹೌದಾ, ಇಷ್ಟೇನಾ ಅಂತ ನೀವು ಕೇಳಬಹುದು. ಒಟ್ಟು ವೇದವ್ಯಾಸರು ರಚಿಸಿದಂತಹ ಒಟ್ಟು ಶ್ಲೋಕ ಎಷ್ಟು ಅಂತ ಹೇಳಿದ್ರೆ 60 ಲಕ್ಷ ಶ್ಲೋಕವಿರುವಂತಹ ಮಹಾಭಾರತ. 60 ಲಕ್ಷ ಶ್ಲೋಕವಿರುವಂತಹ ಮಹಾಭಾರತವನ್ನ ಯಾರು ಸ್ಮರಣೆ ಮಾಡ್ತಾರೆ ಹೇಳಿ ಅಂತ ನೀವು ಕೇಳಬಹುದು. ಅದಕ್ಕೆ ಬ್ರಹ್ಮದೇವರು, ಲಕ್ಷ್ಮಿ ಮತ್ತು ಮುಖ್ಯ ಪ್ರಾಣ ದೇವತೆಗಳು ಅದನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರ ಕೈಲಿಂದ ಮಾತ್ರ ಸಾಧ್ಯ. ನೋಡಿ, 1 ಲಕ್ಷ ಶ್ಲೋಕವಿರುವಂತಹ ಮಹಾಭಾರತ
ಮಹಾಭಾರತವನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಒದ್ದಾಡ್ತಿದೀವಿ. ಇನ್ನ 60 ಲಕ್ಷ ಶ್ಲೋಕ, ಇಟ್ಸ್ ಜಸ್ಟ್ ಒಂದ್ ಪೇಜ್. ತುಂಬಾ ದೊಡ್ಡದಾದಂತಹ ಬುಕ್ ಅಲ್ಲಿ ಒಂದು ಪೇಜ್ ನಷ್ಟೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನ 60 ಲಕ್ಷ ಶ್ಲೋಕ, ಇಟ್ಸ್ ರಿಯಲಿ ಬಿಗ್ ಥಿಂಗ್. ಇಲ್ಲಿ ಭೂಲೋಕದಲ್ಲಿ ಇರುವಂತಹ 1 ಲಕ್ಷ ಶ್ಲೋಕವನ್ನ ವೇದವ್ಯಾಸರು ಜನಮೇಜಯನಿಗೆ ಹೇಳ್ತಾರೆ. ಅಲ್ಲಿ ಇದ್ದಂತಹ ವೈಶಂಪಾಯನರು ಆ ಕಥೆಯನ್ನ ಕೇಳಿಸ್ಕೊಂಡು ನೈಮಿಷಾರಣ್ಯಕ್ಕೆ ಬಂದು ಸೂತ ಪುರಾಣಿಕರಿಗೆ ಆ ಮಹಾಭಾರತ ಕಥೆಯನ್ನ ಪ್ರಚಾರ ಮಾಡ್ತಾರೆ. ಇಲ್ಲಿ ಪಿತೃ ಮತ್ತೆ ಯಕ್ಷಗಂಧರ್ವ ಲೋಕದಲ್ಲಿ ಮತ್ತೆ ದೇವತೆಗಳ ಲೋಕದಲ್ಲಿ ಯಾರು ಪ್ರಚಾರ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಭೂಲೋಕದಲ್ಲಿ ವೈಶಂಪಾಯನರಾದ್ರೆ, ಇನ್ನ ಪಿತೃದೇವತೆಗಳ ಲೋಕದಲ್ಲಿ ಅಸಿತ ಮತ್ತು ದೇವಲ ಋಷಿಗಳು ಪಿತೃದೇವತೆಗಳಿಗೆ ಮತ್ತು ಅಲ್ಲಿರುವಂತಹ ಪುಣ್ಯಾತ್ಮರಿಗೆ ಮಹಾಭಾರತ ಕಥೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನ ಯಕ್ಷಗಂಧರ್ವ ಲೋಕದಲ್ಲಿ ಶಿವನ ಅವತಾರವಾದ ಶುಕಾಚಾರ್ಯರು ಆ ಯಕ್ಷಗಂಧರ್ವರಿಗೆ 15 ಲಕ್ಷ ಶ್ಲೋಕವಿರುವಂತಹ ಮಹಾಭಾರತವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನ 30 ಲಕ್ಷ ಶ್ಲೋಕವಿರುವಂತಹ ಮಹಾಭಾರತವನ್ನ ದೇವಲೋಕದಲ್ಲಿ ನಾರದ ಮುನಿಗಳು ಆ ಮಹಾಭಾರತವನ್ನ ದೇವತೆಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಮಹಾಭಾರತವನ್ನ ಕೇವಲ ನಾವು ಮಾತ್ರ ಓದೋದಲ್ಲ, ದೇವತೆಗಳು ಕೂಡ ಸದಾ ಸ್ಮರಿಸುವಂತಹ ಗ್ರಂಥ ಅಲ್ಲ. 1 ಲಕ್ಷ ಶ್ಲೋಕ ಇದೆ ಅಂತ ಹೇಳ್ತೀರಾ, ಅದನ್ನ ನಾವು ಓದ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ರೆ ನಮ್ಗೆ ಅರ್ಥವೇ ಆಗೋದಿಲ್ಲ ಅಂತ ಕೆಲವರು ಕೇಳ್ತಾರೆ. ಅದಕ್ಕೆ ನನ್ನ ಪರ್ಸನಲ್ ಉತ್ತರ ಏನು ಅಂತ ಹೇಳಿದ್ರೆ, ನೀವು ನಿಜವಾಗಿಯೂ ಮಹಾಭಾರತವನ್ನ ಓದ್ಲೇಬೇಕು ಅಂತ ಡಿಸೈಡ್ ಮಾಡಿದಿರಾ ಅಂತಂದ್ರೆ ನಿಜವಾಗ್ಲೂ ನಿಮಗೆ ನಾರಾಯಣನ ಅವತಾರಿಯಾದ ವೇದವ್ಯಾಸರ ಕೃಪೆಗೆ ನೀವು ಖಂಡಿತವಾಗಿಯೂ ಪಾತ್ರವಾಗಿದ್ದೀರಾ ಅಂತ. ನೀವು 100% ಮಹಾಭಾರತವನ್ನ ನಾನು ಓದಿ ಅರ್ಥ ಮಾಡ್ಕೊಬೇಕು ಅಂತ ಇಚ್ಛಿಸಿದ್ರೆ ಭಗವಂತ ಅರ್ಥ ಮಾಡಿಸುವಂತಹ ಜವಾಬ್ದಾರಿಯನ್ನ ಅವನ್ ಸಂಪೂರ್ಣವಾಗಿ ತಗೊಳ್ತಾನೆ. ಇದು ನನ್ನ ಪರ್ಸನಲ್ ಒಪಿನಿಯನ್. ಇನ್ನೂ ಯಾರು ಮಹಾಭಾರತವನ್ನ ಓದ್ಲಿಕ್ಕೆ ಶುರು ಮಾಡ್ಲಿಲ್ಲ ಅಂತ ಅಂದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಇದು ಇಂಟ್ರೊಡಕ್ಷನ್ ಆಫ್ ಮಹಾಭಾರತ. ಇನ್ನ ಕತೆಗೆ ಹೋಗೋದಾದ್ರೆ ಮಹಾಭಾರತ ಶುರುವಾಗೋದು ಸರ್ಪಯಾಗದಿಂದ. ಸರ್ಪಯಾಗ ಹೇಗೆ ಶುರುವಾಗುತ್ತೆ ಅಂತ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ರೀಲ್ ಮಾಡಿ ಹಾಕಿದೀನಿ. ಇನ್ನೂ ಅದಕ್ಕೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋವನ್ನ ಖಂಡಿತವಾಗೂ ಮಾಡಾಕ್ತೀನಿ. ಸಪೋಸ್ ಆ ರೀಲ್ ನ ಯಾರು ನೋಡಿಲ್ಲ ಅಂತ ಅಂದ್ರೆ ಈ ವಿಡಿಯೋದ ಎಂಡ್ ಕಾರ್ಡ್ ಅಲ್ಲಿ ಆ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ. ಸೊ ಖಂಡಿತವಾಗೂ ಹೋಗಿ ನೋಡಿ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ದೆನ್ ಅಟ್ ದ ಲಾಸ್ಟ್ ಥಿಂಗ್, ನೆಕ್ಸ್ಟ್ ವಿಡಿಯೋಸ್ ಇಂದ ನಿಜವಾದ ಮಹಾಭಾರತದ ಸ್ಟೋರಿ ಶುರುವಾಗುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ. ಮತ್ತೆ ಮಹಾಭಾರತವನ್ನ ತಿಳ್ಕೊಬೇಕು ಅಂತ ಇರೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕೆ ಅಂತಂದ್ರೆ ನಿಮ್ಮ ಸಪೋರ್ಟ್ ಇತ್ತು ಅಂತ ಅಂದ್ರೆ ನಾನ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ನನಗೆ ಪ್ರೇರಣೆ ಆಗಿರುತ್ತೆ. ಸೊ ದೆನ್ ಸೈನಿಂಗ್ ಆಫ್, ನಿಮ್ಮ ರುಕೋದರ ಅಭಿಷೇಕ್. ಜೈ ಶ್ರೀರಾಮ್, ಕೃಷ್ಣಾರ್ಪಣ.